ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ರುಚಿಯಾದ ಸಿಹಿಯಾದ ಹಣ್ಣಿನ ಬಗ್ಗೆ ಮಾತಾಡೋಣ. ಆ ಹಣ್ಣು ಯಾವುದು ಅಂತ ನಿಮ್ಗಾಗಲೇ ತಮ್ಲೈನಲ್ಲೇ ಗೊತ್ತಾಗಿರುತ್ತೆ. ಹಲಸಿನ ಹಣ್ಣು ಫ್ರೆಂಡ್ಸ್. ಈ ಹಲಸಿನ ಹಣ್ಣು ತಿನ್ನೋದ್ರಿಂದ ನಮಗೆ ಆರೋಗ್ಯ ಲಾಭಗಳೇನು, ಬೆನಿಫಿಟ್ಸ್ ಏನು ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಶೇರ್ ಮಾಡಿ ವಿಡಿಯೋಗಳ್ನ. ಇನ್ನಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ನನ್ನ ವಿಡಿಯೋಗಳನ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ನ ಶುರು ಮಾಡೋಣ. ಫ್ರೆಂಡ್ಸ್, ದೊಡ್ಡವರು ಒಂದು ಮಾತು ಹೇಳ್ತಾರೆ, ಹಸಿದು ಹಲಸು ತಿನ್ನು ಅಂತ. ಯಾಕಂದರೆ ನಾವು ಹಸಿವಾದಾಗ 3-4 ಹಲಸಿನ ಹಣ್ಣನ್ನು ತಿಂದರೆ ಸಾಕು, ಎಷ್ಟೇ ಹಸಿವಿದ್ರೂ ಸಹ ಹೊಟ್ಟೆ ತುಂಬುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ಫ್ರೆಂಡ್ಸ್. ಈ ಹಲಸಿನ ಹಣ್ಣನ್ನು ಮೊದಲು ಯಾರು ತಿನ್ನಬಾರ್ದು ಅಂತ ಹೇಳ್ಬಿಡ್ತೀನಿ. ಈ ಹಲಸಿನ ಹಣ್ಣನ್ನು ಮಧುಮೇಹಿಗಳು, ಸಕ್ಕರೆ ಕಾಯಿಲೆ ಇರೋರು ತುಂಬ ಅವಾಯ್ಡ್ ಮಾಡೋದೇ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ. ಆಸೆಗೆ 1-2 ತಿನ್ಬೋದೇನೋ, ಆದರೆ ಜಾಸ್ತಿ ತಿನ್ನೋದು ಬೇಡ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಇದು ತುಂಬ ಸಿಹಿ ಇರೋದ್ರಿಂದ ಮಧುಮೇಹಿಗಳಿಗೆ ಅಷ್ಟು ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಇವಾಗ ಇದರ ಲಾಭಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಮೊದಲು ಈ ಹಲಸಿನ ಹಣ್ಣಿನಲ್ಲಿ ಪ್ರತಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ನಮಗೆ ಬಾಯಿ ಹುಣ್ಣಾಗಿದ್ದರೆ ಅದನ್ನು ಕಡಿಮೆ ಮಾಡೋಕ್ಕೂ ಸಹ ಈ ಹಣ್ಣಿನ ಸೇವನೆ ಸಹಾಯ ಮಾಡುತ್ತೆ ನಮಗೆ ಅಂತಲೇ ಹೇಳ್ಬೋದು. ಸೆಕೆಂಡ್ ಬಂದ್ಬಿಟ್ಟು, ಈ ಹಲಸಿನ ಹಣ್ಣಲ್ಲಿ ವಿಟಮಿನ್ ಎ ಜಾಸ್ತಿ ಇರುತ್ತೆ. ಅದರಿಂದ ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ನಮಗೆ ಕಣ್ಣಿನ ಸಮಸ್ಯೆಗಳಲ್ಲಿ, ಅಂದರೆ ಕಣ್ಣಿನಲ್ಲಿ ಪೊರೆಯ ಸಮಸ್ಯೆಗೆ ಕೂಡ ಪರಿಹಾರ ನೀಡುತ್ತೆ ಅಂತಲೇ ಹೇಳ್ಬೋದು. ಈ ಹಣ್ಣನ್ನು ಸೇವಿಸಿದರೆ ದೇಹದ ತೂಕ ಕೂಡ ನಾವು ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನಮಗೆ ಈ ಹಣ್ಣನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ನಮ್ಮ ವೆಯ್ಟ್ ಲಾಸ್ಗೂ ಸಹ ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಲಸಿನ ಹಣ್ಣಿನಲ್ಲಿ ನಾರಿನಂಶ ಅಥವಾ ಫೈಬರ್ ಜಾಸ್ತಿ ಇರೋದ್ರಿಂದ ಇದು ಜೀರ್ಣಶಕ್ತಿ, ಅಂದರೆ ಡೈಜೆಷನ್ ಪವರ್ನ ಇಂಪ್ರೂವ್ ಮಾಡುತ್ತೆ. ಸೊ ದ್ಯಾಟ್ ಇದು ಮಲಬದ್ಧತೆಗೂ ಕೂಡ ತುಂಬ ಒಳ್ಳೆಯದು. ಯಾರಿಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತೆ ಅವರು ಈ ಹಣ್ಣನ್ನು ನಿಯಮಿತವಾಗಿ ಸೇವಿಸಿದ್ರೆ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದಲೂ ಕೂಡ ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ಅಪೌಷ್ಟಿಕತೆ ಕಡಿಮೆ ಮಾಡುತ್ತೆ. ಅಂದರೆ ಅಪೌಷ್ಟಿಕತೆ ಅಂದರೆ ಯಾರಿಗೆ ಸುಸ್ತು, ನಿರಾಸಕ್ತಿ, ಈ ಥರ ದೇಹದಲ್ಲಿ ಸುಸ್ತು ಈ ಥರ ಎಲ್ಲ ಇರುತ್ತೆ ಅವರಿಗೆ ಅದನ್ನು ಕಡಿಮೆ ಮಾಡಿ ದೇಹಕ್ಕೆ ಶಕ್ತಿ ಕೊಡೋಕ್ಕೆ ಕೂಡ ಈ ಹಲಸಿನ ಹಣ್ಣು ಸಹಾಯ ಮಾಡುತ್ತೆ ನಮಗೆ. ನೆಕ್ಸ್ಟು ಈ ಕರುಳಿನಲ್ಲಿ ಕ್ಯಾನ್ಸರ್ ಕಾರಣಗಳನ್ನು ದೂರ ಮಾಡೋಕ್ಕೆ ಅಥವಾ ನಾಶ ಮಾಡೋಕ್ಕೂ ಕೂಡ ಈ ಹಣ್ಣು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತು ನಮ್ಮ ಸ್ಕಿನ್ಗೂ ಸಹ ಈ ಹಣ್ಣು ಸೇವನೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ. ಚರ್ಮ ಸುಕ್ಕು ಕಟ್ಟೋದನ್ನು ತಡೆಯುತ್ತದೆ. ಇದನ್ನು ನಿಯಮಿತವಾಗಿ ಹಲಸಿನ ಹಣ್ಣು ತಿಂತಾ ಬಂದರೆ ಇದರಲ್ಲಿ ಪ್ರೋಟೀನ್ಗಳು ಹೇರಳವಾಗಿರೋದ್ರಿಂದ ನಮ್ಮ ಕೂದಲ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಫ್ರೆಂಡ್ಸ್. ಮತ್ತು ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿನ ಕೊಡುತ್ತೆ, ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ನಮ್ಮ ಬಾಡಿಗೆ ಅಂತಲೇ ಹೇಳ್ಬೋದು. ಇದು ದೇಹಕ್ಕೆ ಶಕ್ತಿ ಕೂಡ ಕೊಡುತ್ತೆ. ಇದೊಂದು ನೈಸರ್ಗಿಕ ಆಹಾರ ಅಂತಲೇ ಹೇಳ್ತಾರೆ ಫ್ರೆಂಡ್ಸ್. ಇದರ ನಿಯಮಿತವಾದ ಸೇವನೆ ನಮಗೆ ಮುಖಕ್ಕೂ ಕೂಡ ಕಾಂತಿ ಹೆಚ್ಚಿಸುತ್ತೆ. ಮತ್ತು ಬ್ಲಡ್ ಪ್ರೆಷರ್, BP ಏನಿರುತ್ತೆ ಅದನ್ನು ನಿಯಂತ್ರಣದಲ್ಲಿಡೋಕ್ಕೂ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಇದು ಹಣ್ಣು. ಮತ್ತು ಹೃದಯ ಸಂಬಂಧ ಕೆಲವು ಕಾಯಿಲೆಗಳಿಗೆ ಇದು ಉತ್ತಮವಾದ ಪರಿಹಾರ ನೀಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡೋದ್ರಲ್ಲ ಫ್ರೆಂಡ್ಸ್, ಇದೊಂದು ಹಲಸಿನ ಹಣ್ಣು ನಮಗೆ ಎಷ್ಟೆಲ್ಲ ಬೆನಿಫಿಟ್ ಕೊಡುತ್ತೆ ತಿಂದರೆ ಅಂತ ಆರೋಗ್ಯದಲ್ಲಿ. ಸೊ ದಟ್ ಹಲಸಿನ ಹಣ್ಣನ್ನು ನಿಯಮಿತವಾಗಿ ಸೇವನೆ ಮಾಡೋಣ, ಇಷ್ಟೆಲ್ಲ ಆರೋಗ್ಯ ಬೆನಿಫಿಟ್ಸ್ನ ನಮ್ದಾಗಿಸ್ಕೊಡೋಣ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಹೆಲ್ತ್ ವಿಡಿಯೋಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.